ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಲಾಗ್ಸ್. ಇವತ್ತು ಶನಿವಾರ ಅಲ್ಲ, ಇವತ್ತು ವೈಕುಂಠ ಏಕಾದಶಿ ಇತ್ತು. ಅದಕ್ಕೆ ನಾನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಇವತ್ತೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿಗೆ ಅಂತ ನಾನು ರಾತ್ರಿನೇ ಅಕ್ಕಿ ನೆನೆ ಹಾಕಿದ್ದೆ. ನೀರು ದೋಸೆ ಮಾಡಬೇಕು ಅಂದ್ಕೊಂಡು ನೋಡಿ, ಅಕ್ಕಿ ರಾತ್ರಿ ನೆನೆ ಹಾಕ್ಕೊಂಡಿದ್ದು. ಇದು ಫಸ್ಟು ಒಂದು ಫುಲ್ ನೈಟು ನೆಂದಿದೆ ಅಕ್ಕಿ. ಇದು ಅಕ್ಕಿ ನಾನು ಇದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇಡ್ಲಿ ದೋಸೆ ಮಾಡಲಿಕ್ಕಲ್ಲ ಅದೇ ಅಕ್ಕಿನೇ ತೊಗೊಳ್ಳೋದು. ಇದು ಮಿಕ್ಸಿಗೆ ಹಾಕ್ಕೊಂಡು ಫಸ್ಟು ರುಬ್ಕೋತೀನಿ. ಇದು ಬರೀ ಅಕ್ಕಿ ಅಷ್ಟೇ ನೆನೆಸ್ಕೊಂಡಿದ್ದೀನಿ. ಇದಕ್ಕೆ ಮೆಂತ್ಯ ಉದ್ದು ಅದು ಯಾವುದು ಹಾಕೋದಿಲ್ಲ, ಬರೀ ಅಕ್ಕಿ ಅಷ್ಟೇ. ನೋಡಿ ರುಬ್ಕೊಂಡಿದ್ದೀನಿ, ಹಿಟ್ಟು ರೆಡಿ ಆಯಿತು. ಇದಕ್ಕೆ ನಾವು ತೆಂಗಿನಕಾಯಿ ಕೂಡ ಹಾಕಿ ರುಬ್ಕೋಬೋದು, ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ತೆಂಗಿನಕಾಯಿ ಹಾಕ್ಕೊಂಡ್ರೆ. ನಾನು ಬರೀ ಅಕ್ಕಿ ಅಷ್ಟೇ ಮಿಕ್ಸ್ ಮಾಡಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ನೀರು ದೋಸೆ ಜೊತೆಗೆ ನಮಗೆ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಕಾಯಿ ಚಟ್ನಿ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕೊಬ್ಬರಿನ. ಸ್ವಲ್ಪ ಒಂದು ಟೊಮೆಟೊ ಹಾಕ್ಕೋತೀನಿ ನಾನು. ಇದು ಟೊಮೆಟೊನ ಸುಟ್ಕೋಬೇಕು ಫಸ್ಟ್ ನಾವು. ಟೊಮೆಟೊ ಮತ್ತು ಅದಕ್ಕೊಂದು 3 ಹಸಿಮೆಣಸು ತೊಗೊಂಡಿದ್ದೀನಿ. ಹಸಿಮೆಣಸು ಕೂಡ ಸುಟ್ಕೋಬೇಕಾಗುತ್ತೆ ನಾವು. ಟೊಮೆಟೊನ ಈ ಥರ ಸುಟ್ಕೊಂಡು ಅದು ಸಿಪ್ಪೆ ಎಲ್ಲ ಮೇಲ್ಗಡೆದೆಲ್ಲ ಸಿಪ್ಪೆ ಎಲ್ಲ ತೆಗ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಬಿಟ್ರೆ ಸಿಪ್ಪೆ ಎಲ್ಲ ಹೋಗುತ್ತೆ. ಹಾಗೆ ಹಸಿಮೆಣಸಿನಕಾಯಿ ಕೂಡ ನಾನು ಸುಟ್ಕೊಳ್ತಾ ಇದ್ದೀನಿ. ಹಸಿಮೆಣಸನ್ನು ಒಂದು 3 ಹಸಿಮೆಣಸು ತೊಗೊಂಡಿದ್ದೀನಿ. ತುಂಬ ಖಾರ ಆದರೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಅದಕ್ಕೆ 3 ಹಸಿಮೆಣಸು ತೊಗೊಂಡಿದ್ದೀನಿ. ಹಸಿಮೆಣಸು ಕೂಡ ಸುಟ್ಕೊಳ್ತೀನಿ, ಯಾಕಂದರೆ ಬರೀ ಹಸಿಮೆಣಸು ಹಾಕಿದರೆ ಸ್ವಲ್ಪ ಅದು ನಮಗೆ ಮತ್ತು ತುಂಬ ಖಾರ ಆಗುತ್ತೆ. ಅದಕ್ಕೆ ಸ್ವಲ್ಪ ಸುಟ್ಕೊಳ್ತೀನಿ. ನೋಡಿ, ಈ ಥರ ಟೊಮೆಟೊ ಈ ಥರ ಬೆಂದ್ಕೊಂಡಿದೆ. ಈಗ ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ಟೊಮೆಟೊ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಕಾಯಿ ಚಟ್ನಿಗೆ. ಈರುಳ್ಳಿ ಮತ್ತು 3 ಹಸಿಮೆಣಸು, ಸ್ವಲ್ಪ ಉಪ್ಪು ಹಾಕಿ ಅದನ್ನು ರುಬ್ಕೋತೀನಿ ಚಟ್ನಿ ಮಾಡಲಿಕ್ಕೆ. ಈಗ ಕಾಯಿ ಚಟ್ನಿ ಕೂಡ ರೆಡಿ ಆಯಿತು. ಈ ಕಾಯಿ ಚಟ್ನಿಗೆ ಈಗ ಒಂದು ಸಿಂಪಲ್ಲಾಗಿ ನಾನು ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಕರಿಬೇವು, ಎಣ್ಣೆ, ಸಾಸಿವೆ ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ಒಗ್ಗರಣೆ ಹಾಕ್ಕೋತೀನಿ. ಅದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ದೋಸೆಗೆ, ನೀರು ದೋಸೆಗಂತೂ ಈ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ದೋಸೆ ಜೊತೆಗೆ ಈ ಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಇಷ್ಟ ಅನಿಸುತ್ತೆ. ನೋಡಿ, ಈಗ ಕಾವಲಿ ಇಟ್ಟಿದ್ದೀನಿ ನಾನು ದೋಸೆ ಮಾಡಲಿಕ್ಕೆ. ಈ ಹಿಟ್ಟನ್ನು ತುಂಬ ನೀರು ಟೈಪು ಹಾಕ್ಕೋಬೇಕು, ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ಯಾಕಂದರೆ ನೀರು ದೋಸೆ ತೆಳ್ಳಗೆ ಬರಬೇಕಲ್ಲ, ಆ ಥರ ಈ ಥರ ನೀರು ಹಿಟ್ಟು ಕಾಂಬಿನೇಷನ್ ಇರಬೇಕು. ನೋಡಿ, ತೆಳ್ಳಗಿರಬೇಕು ತುಂಬ. ಅದಕ್ಕೆ ಉಪ್ಪು ಹಾಕಿ ನಾನು ಈ ಥರ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ. ಕಾವಲಿ ಕೂಡ ಕಾದಿದೆ. ಈಗ ದೋಸೆ ಹಾಕ್ತೀನಿ. ಈಗ ತೆಳ್ಳಗೆ ಈ ಥರ ದೋಸೆ ಹಾಕ್ಕೋಬೇಕಾಗುತ್ತೆ. ಈ ಥರ ತೆಳ್ಳಗೆ ಎಲ್ಲ ಕಡೆ ಫುಲ್ಲು ಕಾವಲಿ ಸುತ್ತ ನಾನು ಹಾಕ್ಕೋತೀನಿ ಸ್ವಲ್ಪ ತೆಳ್ಳಗೆ. ಇದು ದೋಸೆ ಯಾವ ಥರ ಅಂದರೆ ಸ್ವಲ್ಪ ಪೇಪರ್ ಥರ ಬರುತ್ತೆ ನೀರು ದೋಸೆ. ತುಂಬ ಇದು ನಾವು ಮುಚ್ಕೋಬೋದು, ಇದು ಮುಚ್ಚದೇ ಇರ್ಬೋದು. ನಾನು ಮುಚ್ಕೋತಾ ಇದ್ದೀನಿ ಇದನ್ನು, ದೋಸೆನ ಮುಚ್ಚಿ ಆದಮೇಲೆ ತೆಗಿತೀನಿ. ನೋಡಿ, ತುಂಬ ಚೆನ್ನಾಗಿ ಆರಿದೆ. ಇದ್ರ ಮೇಲ್ಗಡೆ ನಾವು ತುಪ್ಪ ಅಥವಾ ಬೆಣ್ಣೆ ಅಥವಾ ಯಾವುದಾದ್ರು ಮಸಾಲೆನೂ ಸ್ವಲ್ಪ ಹಾಕ್ಕೋಬೋದು. ಆದರೆ ಇದು ಪ್ಲೇನ್ ದೋಸೆ ಅಲ್ಲ, ಇದು ನಮಗೆ ಪ್ಲೇನ್ ಅಂದರೆ ನೀರು ದೋಸೆ ಮಾಡ್ಕೊಂಡಿದ್ದು. ಕಾಯಿ ಚಟ್ನಿ ಹಾಕ್ಕೊಂಡು ತಿನ್ನೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತೆಳ್ಳಗೆ ಒಳ್ಳೆ ಪೇಪರ್ ಥರನೇ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ನೀವೆಲ್ಲ ವಿಡಿಯೋನು ನೋಡ್ತಾ ಇದ್ದರೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇದೇ ಥರ ನೋಡ್ತಾ ಇರಿ. ನೆಕ್ಸ್ಟ್ ನಮಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಯಾವುದೇ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ. ಇದೇ ಥರ ಎಲ್ಲ ವಿಡಿಯೋಗಳಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕ್ಕೊಂಡೆ. ಹಾಗೆ ನಾನು ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮದು ರೆಸಿಪಿ ಯಾವ ಥರ ಇದೆ ಅಂತ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ರೆಡಿ ಆಯಿತು ದೋಸೆ ಮತ್ತು ಚಟ್ನಿ. ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಕಾಯಿ ಚಟ್ನಿ ಜೊತೆಗೆ ದೋಸೆ, ನೀರು ದೋಸೆ ತುಂಬ ಚೆನ್ನಾಗಿದೆ. ನಮ್ಮ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್.